ವಿಷಯ ರಾಜಶ್ರೀ ಪ್ರಸಾದ್ ಇವರು ಹುಟ್ಟಿದ ಸೀರೆ ಬನಾರಸ್. ನಮ್ಮ ಕ್ಷೇತ್ರ ಕಾಶಿ, ವಾರಣಾಸಿ ಇಲ್ಲಿ ತಯಾರಾಗುತ್ತೆ. ಹಿಂದೆಯಿಂದಲೂ ಕಾಶಿ ಪೀತಾಂಬರ ಎಂದೇ ಹೆಸರುವಾಸಿಯಾಗಿರುವ ಇದು ಸಂಕೀರ್ಣವಾದಂತಹ ವಿನ್ಯಾಸ, ಶ್ರೀಮಂತ ಕಲೆಗಾರಿಕೆ ಹಾಗೂ ಉಪಯೋಗಿಸಲ್ಪಡುವ ಉತ್ತಮ ರೇಷ್ಮೆ ಜರೀದಾರಗಳು ಇದಕ್ಕೆ ಹೆಸರುವಾಸಿಯಾಗಿದೆ. ಇಂದು ಇದು ಅನೇಕ ವಿಧದ ಬಟ್ಟೆಗಳಲ್ಲಿ ದೊರೆಯುತ್ತದೆ. ಕಾಲಕ್ಕೆ ತಕ್ಕಂತೆ ರೇಷ್ಮೆ, ಹತ್ತಿ, ಶಿಫಾನ್, ಸ್ಯಾಟಿನ್ ಮುಂತಾದವುಗಳು ನಮ್ಮ ಭಾರತೀಯ ಪರಂಪರೆಯ ಚಿಹ್ನೆಯಾಗಿದೆ. ಬನಾರಸ್ ಸೀರೆ. ಮನೋರಮ ಉಪ್ಪಳ ಸೀರೆ. ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಉಪ್ಪಳ ಎಂಬ ಹಳ್ಳಿಯಲ್ಲೇ ತಯಾರಾಗುತ್ತದೆ. ಈ ಸೀರೆಯ ಬೇರು ಪಾರಂಪರಿಕ ಜಮದಾನಿ ನೇಯ್ಗೆಯ ಕಲೆಗಾರಿಕೆಯಾಗಿದೆ. ಸುಮಾರು 300 ವರ್ಷಗಳ ಹಿಂದಿನ ಇದರ ಮೂಲ ಬಾಂಗ್ಲಾದೇಶ ಎಂದು 18ನೇ ಶತಮಾನದಿಂದ ಈಚೆಗೆ ಭಾರತಕ್ಕೆ ಬರಲಾಯಿತು ಎನ್ನಲಾಗಿದೆ. ಉಪ್ಪಳ ಸೀರೆ. ರತ್ನ ಬಾಬು ಆರಣಿ ಸೀರೆ. ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ಆರಣಿ ಎಂಬ ಊರಿನಲ್ಲಿ ತಯಾರಾಗುತ್ತದೆ. ಸಾಂಪ್ರದಾಯಿಕವಾಗಿ ಈ ಸೀರೆಗಳನ್ನು ಡಾಬಿ ವೆರೈಟಿ ಎಂದು ಕರೆಯಲಾಗುತ್ತದೆ. ಹಿಪ್ಪೆ ನೇರಳೆಯಿಂದ ತೆಗೆದಂತಹ ರೇಷ್ಮೆ ದಾರದಿಂದ ಈ ಸೀರೆ ನೇಯಲಾಗುತ್ತದೆ. ದೇವಿಕಾಪುರಂ, ವಡಮಾಡಿ ಮಂಗಳಂ ಈ ದೇವಸ್ಥಾನಗಳ ಧರ್ಮ ಗ್ರಂಥಗಳ ಮೂಲ ಈ ಸೀರೆಗಳ ಚರಿತ್ರೆ ಎನ್ನಲಾಗಿದೆ. ಇತ್ತೀಚೆಗೆ ಇದು ಸೆಮಿ ಸಿಲ್ಕ್, ಸಾಫ್ಟ್ ಸಿಲ್ಕ್ ಮುಂತಾದವುಗಳನ್ನು ದೊರೆಯುತ್ತದೆ. ಆರಣಿ ಸೀರೆ. ರೇಖಾ ಶಂಕರಪ್ರಸಾದ್ ಗುಳೇದ ಗುಳ ಇದೊಂದು ಅಪರೂಪದ ಸೀರೆ. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಹಳ್ಳಿಗಳಲ್ಲಿ ತಯಾರಾಗುವಂತಹ ವಿಶಿಷ್ಟ ಸೀರೆಯಾಗಿದೆ. ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ತಯಾರಾಗುತ್ತೆ. ಮೂಲತಃ 8ನೇ ಶತಮಾನದ ಚಾಲುಕ್ಯ ವಂಶದವರಿಂದ ಪ್ರಾರಂಭ ಆಯಿತು ಅಂತ ಹೇಳಲಾಗುತ್ತೆ. ಇದರ ಅಂಚು ಸೆರಗು ವಿಶೇಷ ರೀತಿಯಲ್ಲಿ ನೇಯಲಾಗುತ್ತದೆ. ಕೈಮಗ್ಗದ ಈ ಸೀರೆಯೊಂದಿಗೆ ರವಿಕೆ ಖಣಗಳು ಕೂಡ ಬಹಳ ಬೇಡಿಕೆ ಇದೆ. ಇದು ನಮ್ಮ ಗುಳೇದಗುಡ್ಡ ಸೀರೆ. ಸುನಂದರಾವ್ ಗದ್ವಾಲ್ ಸೀರೆ. ತೆಲಂಗಾಣ ಜಿಲ್ಲೆಯ ಜೋಗುಲಾಂಬ ಗದ್ವಾಲ್ ಎಂಬಲ್ಲಿ ಈ ಸೀರೆಯನ್ನು ನೇಯಲಾಗುತ್ತೆ. ಸಂಕೀರ್ಣವಾದಂತಹ ಅನನ್ಯ ನೇಯ್ಗೆಯ ತಂತ್ರಗಳಿಂದ ತಯಾರಾಗುವ ಈ ಸೀರೆ ಇದರ ಬೇರು ಸುಮಾರು 200 ವರ್ಷ ಹಿಂದಿನ ಗದ್ವಾಲ್ ಸಂಸ್ಥಾನ ಅಂತ ಹೇಳಲಾಗುತ್ತೆ. ಹತ್ತಿ ಮತ್ತು ರೇಷ್ಮೆ ದಾರಗಳಿಂದ ನೇಯಲಾಗುವ ಈ ಸೀರೆಗಳನ್ನು ಇಂಟರ್ಲಾಕಿಂಗ್ ತಂತ್ರಗಳನ್ನು ಉಪಯೋಗಿಸಿ ಅಂಚು ಹಾಗೂ ಸೆರಗನ್ನು ಜೋಡಿಸುತ್ತಾರೆ. ಇದು ಈ ಸೀರೆಯ ವೈಶಿಷ್ಟ್ಯ. ಗದ್ವಾಲ್ ಸೀರೆ. ಉಷಾ ಪೋಚಂಪಲ್ಲಿ ಸೀರೆ. ತೆಲಂಗಾಣ ರಾಜ್ಯದ ಯಾದಾದ್ರಿ ಭುವನಗಿರಿ ಜಿಲ್ಲೆಯ ಬೋನಾ ಪೋಚಂಪಲ್ಲಿ ಎಂಬಲ್ಲಿ ಈ ಸೀರೆ ತಯಾರಾಗುತ್ತೆ. ಪೋಚಂಪಲ್ಲಿ ಇಕ್ಕರ್ ಪಟೋಲಾ ಸೀರೆಗಳು ಒಂದೇ ಮಾದರಿ ವಿನ್ಯಾಸ ಹೊಂದಿದೆ. ಸಂಪತ್ತು ಮತ್ತು ಶಕ್ತಿಗೆ ಸಂಬಂಧಪಟ್ಟಿದೆ ಅಂತ ಹೇಳಲಾಗುತ್ತೆ. ಇದು ಈ ಸೀರೆಗಳ ಜನಪ್ರಿಯತೆ ಹಾಗೂ ಹೆಸರಿಗೆ ಕಾರಣ ಎನ್ನಲಾಗುತ್ತದೆ. ಪೋಚಂಪಲ್ಲಿ ಸೀರೆ. ಸುನೀತಾ ಶೇಖರ್ ಇಳಕಲ್ ಸೀರೆ. ದಕ್ಷಿಣ ಭಾರತದ ಸಾಂಪ್ರದಾಯಿಕ ಸೀರೆ ಇದಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ತಯಾರಾಗುತ್ತೆ. ಹತ್ತಿ, ರೇಷ್ಮೆ ಇವುಗಳಲ್ಲಿ ತಯಾರಾಗುವ ಈ ಸೀರೆ ಮೇಲೆ ವಿವಿಧ ರೀತಿಯ ಕಸೂತಿ ಕೆಲಸವನ್ನು ಮಾಡಿ ಸೀರೆಗೆ ಹೆಚ್ಚಿನ ಅಂದ ನೀಡುತ್ತಾರೆ. ಸ್ಥಳದಲ್ಲೇ ಸಿಗುವ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿಕೊಂಡು ಈ ಸೀರೆಗಳನ್ನು ನೇಯ್ತಾರೆ. ತೋಪೆ ತೆನೆ ಎಂಬ ತಂತ್ರವನ್ನು ಬಳಸಿಕೊಂಡು ತಯಾರಾಗುವ ಈ ವಿಶಿಷ್ಟ ಸೀರೆ ಇಳಕಲ್ ಸೀರೆ. ಶಚಿ ಸುಂದರೇಶ್ ಪೈಥನಿ ಸೀರೆ. ಇದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿರುವ ಪೈಥನಿ ಎಂಬ ಪಟ್ಟಣದಲ್ಲಿ ತಯಾರಾಗುತ್ತದೆ. ಈಗ ನಾಸಿಕ್ನಲ್ಲಿರುವ ಇಯೋಲಾ ಎಂಬಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತದೆ. ಕೈಮಗ್ಗದಲ್ಲಿ ತಯಾರಾಗುವ ಈ ಸೀರೆಗಳು ರೇಷ್ಮೆ ದಾರ, ಚಿನ್ನ ಹಾಗೂ ಬೆಳ್ಳಿಯ ಜರಿಗಳನ್ನು ಹೊಂದಿರುತ್ತೆ. ಹಿಂದೆ ರಾಜಮನೆತನದವರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ಸೀರೆ ಈಗ ಜನಸಾಮಾನ್ಯರ ಸೊತ್ತಾಗಿದೆ. ಇದನ್ನು ದೇವವಸ್ತ್ರ ಹಾಗೂ ಪ್ರತಿಷ್ಠಾನೆ ಎಂದು ಕೂಡ ಕರೆಯಲಾಗುತ್ತೆ. ಮುಖ್ಯವಾಗಿ
ನವಿಲು, ಕಮಲ, ಮಾವು, ಗಿಣಿ ಮುಂತಾದ ಚಿತ್ರಕಲೆಗಳು ಹಾಗೂ ಅಜಂತ ಎಲ್ಲೋರಾದಿಂದ ಮಾನವ ನಿರ್ಮಿತ ಗೃಹಗಳಿಂದ ಉತ್ತೇಜವಾಗಿದೆ ಈ ಪೈಥಾನಿ ಸೀರೆ. ಪಂಕಜ ಮೋಹನ್ ಕಸೂರಿ ಸೀರೆ. ಬಿಹಾರ ರಾಜ್ಯದ ಭಾಗಲ್ಪುರ್ನಲ್ಲಿ ತಯಾರಾದ ಈ ಸೀರೆಗೆ ಕೋಸಾ ಸಿಲ್ಕ್ ಎಂದು ಕರೆಯುತ್ತಾರೆ. ಅಂಸೇರಿಯ ಮೈಲಿಟ ಎಂಬ ಹುಳುಗಳು ನೀಡುವ ನುಡುಪಾದ ದಾರದಿಂದ ತಯಾರಿಸಲ್ಪಡುತ್ತದೆ. ಈ ಸೀರೆಗಳನ್ನು ಒರಿಸ್ಸಾದ ಪಟ್ಟಚಿತ್ರ, ವೆಸ್ಟ್ ಬೆಂಗಾಲ್ನ ಕಾಂತಾವರ್ ಇವುಗಳಿಗೆ ಹೆಚ್ಚಾಗಿ ಬಳಸಲಾಗುತ್ತದೆ. ಛತ್ತೀಸ್ಗಢ ಹಾಗೂ ಮಧ್ಯಪ್ರದೇಶದಲ್ಲೂ ತಯಾರಾಗುವ ಇದು ಟಸರ್ ಸೀರೆ. ಶೀಲಾ ಶ್ರೀಕೃಷ್ಣ ಇಕ್ಕತ್ ಸೀರೆ. ಇಕ್ಕತ್ ಸೀರೆ ನೇಯ್ಗೆ ಮೂಲ ಇಂಡೋನೇಷ್ಯಾ ಹಾಗೂ ಸೌತ್ ಈಸ್ಟ್ ಏಷ್ಯಾ ಆಗಿದೆ. ಈ ತಂತ್ರ ಇಕ್ಕತ್ನ ಅರ್ಥ ಟು ಟೈ ಆರ್ ಬೈಂಡ್ ಇನ್ ಮಲೈ ಇಂಡೋನೇಷ್ಯನ್. ಇದು ಬಣ್ಣಗಳು ಒಂದಕ್ಕೊಂದು ಬೆರೆಯದ ಹಾಗೆ ದಾರಗಳನ್ನು ವಿವಿಧ ರೀತಿಯಲ್ಲಿ ತಡೆ ಹಿಡಿದು ಸಂಕೀರ್ಣವಾದಂತಹ ಮಾದರಿಯಲ್ಲಿ ಅಂದರೆ ಇಂಟ್ರಿಕೇಟ್ ಪ್ಯಾಟರ್ನ್ಗಳಲ್ಲಿ ನೇಯಲಾಗುತ್ತೆ. ಭಾರತದಲ್ಲಿ ಈ ನೇಯ್ಗೆ ಆಂಧ್ರ ಪ್ರದೇಶದ ಕೋಚಪ್ಪಲ್ಲಿ, ಒಡಿಸ್ಸಾದ ಸಂಬಲ್ಪುರ್, ಗುಜರಾತ್ನ ಪಟ್ಟಣ ಇಲ್ಲಿ ಕಾಣಬಹುದಾಗಿದೆ. ಇಕ್ಕತ್ ಸೀರೆ. ರೂಪಾ ದಿನೇಶ್, ಮೊಳಕಾಲ್ಮೂರು. ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಎಂಬ ಪಟ್ಟಣದಲ್ಲಿ ತಯಾರಾಗುತ್ತೆ. ಇದು ಒಂದು ಸಾಂಪ್ರದಾಯಿಕ ಕರಕುಶಲ ಕಲೆ ಎನ್ನಬಹುದು. ಮೊದಲಿಗೆ ಇದು ಸೌರಾಷ್ಟ್ರ ಜನರ ಸ್ವಕುಶಾಲಿ ಜನಾಂಗ, ಆಂಧ್ರದ ಅಗ್ನಸಾಲಿ ಜನಾಂಗದವರಿಂದ ಪ್ರಾರಂಭ